ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಗರಣದಲ್ಲಿ ಭಾಗಿಯಾಗಿ ಭಾರತೀಯ ಜನತಾ ಪಾರ್ಟಿ ಫ್ರೀಡಮ್ ಪಾರ್ಕ್ನಲ್ಲಿ ವಿಧಾನಸೌಧದಲ್ಲಿ ಬೆಂಗಳೂರಿಂದ ಮೈಸೂರುವರೆಗೆ ಪಾದಯಾತ್ರೆಯನ್ನು ಮಾಡಿ ಆ ಹಗರಣವನ್ನು ಹೊರಗೆ ತಂದು ಅದರಲ್ಲಿ ಬಿ ನಾಗೇಂದ್ರ ಅವರು ಆಗಿನ ಕಾಲದಲ್ಲಿ ಸಚಿವರಾಗಿ ಅದರಲ್ಲಿ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವ ಎಲ್ಲ ತನಿಖೆಯ ಮುಖಾಂತರ ಹೊರಗೆ ಬಂದು ಅವರ ಮೇಲೆ ಕೇಸನ್ನು ಕೂಡ ದಾಖಲಾಗಿ ತೆಗೆದಂತಹ ಚೆಕ್ಕನ್ನು ಬೇರೆ ಬೇರೆಯವರ ಹೆಸರಿಗೆ ವರ್ಗಾಯಿಸಿ ಆಂಧ್ರ ಪ್ರದೇಶದಲ್ಲಿ ಆ ಹಣವನ್ನು ತೆಗೆದುಕೊಂಡಿದ್ದು ಸಾಬೀತಾಗಿ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಹಾಸ್ಟೆಲಿನ ಊಟಕ್ಕೆ, ಹಾಸ್ಟೆಲ್ ಮಕ್ಕಳ ಕಂಪ್ಯೂಟರ್ಗೆ ಬಳಕೆಯಾಗ್ತಕ್ಕಂಥ ಹಣವನ್ನು ಬೇರೆ ಯಾರದೋ ಹೆಸರಿನಲ್ಲಿ ವರ್ಗಾವಣೆ ಮಾಡಿದ್ದು ಕಂಡು ಬಂದು ಅವರ ಮೇಲೆ ಕೇಸು ಕೂಡ ಇದ್ದಂತಹ ಸಂದರ್ಭದಲ್ಲಿ ಇವತ್ತಿನ ಈ ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ವಾಲ್ಮೀಕಿಯ ಸಮಾಜದಲ್ಲಿ ಅನೇಕ ಜನ ಒಳ್ಳೆಯವರಿದ್ದರೂ ಕೂಡ ಅವರನ್ನು ಸಂಪುಟಕ್ಕೆ ತೆಗೆದುಕೊಳ್ಳದೆ ಅವರದೇ ಸಮಾಜದ ಮಕ್ಕಳಿಗೆ ಅನ್ಯಾಯ ಮಾಡಿ ಬೆಸಗಿದಂತಹ ವ್ಯಕ್ತಿಯ ಯಾವ ಕಾರಣಕ್ಕೆ, ಯಾವ ಭಯಕ್ಕಾಗಿ ಅವರನ್ನು ಮತ್ತೆ ಸಚಿವ ಸಂಪುಟದಲ್ಲಿ ತೆಗೆದುಕೊಂಡಿದ್ದಾರೋ ಗೊತ್ತಿಲ್ಲ. ಅವರ ರಾಜೀನಾಮೆ ಕೊಡುವವರೆಗೂ ನಾವು ಈ ಸತ್ಯಾಗ್ರಹವನ್ನು ಮುಂದುವರಿಸುತ್ತೇವೆ. ಧನ್ಯವಾದ. ಸುದ್ಗಟ್ಟಿ, ಧಾರವಾಡ ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರು, ಭಾರತೀಯ ಅನೇಕ ದಿವಸಗಳಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದು ಲೋಕಸಭಾ ಚುನಾವಣೆ ಬಂತು. ಆ ಚುನಾವಣೆಯಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ದುಡ್ಡು ಇದ್ದಿದ್ದಿಲ್ಲ. ಆ ದುಡ್ಡು ಎಲ್ಲಿಂದ ತರಬೇಕು? ನಾವು ನಮ್ಮ ಫಂಡ್ ಇಲ್ಲ, ಅದನ್ನೊಂದು ಆಯ್ಕೆ ಮಾಡ್ಕೊಂಡ್ರೆ ಯಾವುದಾದ್ರು ಕರ್ನಾಟಕ ಸರ್ಕಾರವನ್ನು ಆಯ್ಕೆ ಮಾಡ್ಕೊಂಡು ಕಾಂಗ್ರೆಸ್ ಸರ್ಕಾರವನ್ನು ಆಯ್ಕೆ ಮಾಡಿಕೊಂಡು ಯಾವ ದುಡ್ಡಿನಲ್ಲಿ ನಾವು ರೊಕ್ಕ ತಕ್ಕೋಬೇಕು, ಲೋಕಸಭಾ ಚುನಾವಣೆಗೆ ಯಾವ ದುಡ್ಡಿನಲ್ಲಿ ನಾವು ರೊಕ್ಕ ತಕ್ಕೋಬೇಕಂತೇಳಿ ಹೈಕಮಾಂಡ್ ನಿರ್ಣಯ ತಗೊಂಡು ಆ ಪ್ರಕಾರ ವಾಲ್ಮೀಕಿ ನಿಗಮ ಇವತ್ತು ಎಷ್ಟು ಇದ್ದಂಥ ವಾಲ್ಮೀಕಿ ನಿಗಮದಲ್ಲಿ ನಮ್ಮ ಬಿ ನಾಗೇಶ್ ಅವರು ಇದ್ದರು ಮಿನಿಸ್ಟರ್. ಆ ಪ್ರಕಾರ ಅಲ್ಲಿಂದ ಹಲವಾರು ಅಕೌಂಟ್ಗಳಿಗೆ ದುಡ್ಡು ಹೋಗ್ತವೆ. ಆಂಧ್ರಕ್ಕಿರ್ಬೋದು ಅಥವಾ ತಮಿಳ್ನಾಡಿಗೆ ಬರ್ಬೋದು, ಎಲ್ಲೆಲ್ಲಿ ಕಾಂಗ್ರೆಸ್ ವೀಕ್ ಇತ್ತಲ್ಲ ಆ ಜಿಲ್ಲಾವಾರು ಹಣ ಹಂಚಿಕೆ ಮಾಡಿದರು. ಆ ಹಣ ಹಂಚಿಕೆಯಲ್ಲಿ ಸ್ವತಃ ಇವತ್ತು ಸರ್ಕಾರ ಸಿಕ್ಕೊಂಡೈತೆ. ಇದೇ ರೀತಿ ಉಗ್ರವಾದ ಒಂದು ಹೋರಾಟದಿಂದ ಸಿಕ್ಕಂಥ ಈ ಒಂದು CBIಗಿಂದ ಇರ್ಬೋದು, EDಯಿಂದ ಇರ್ಬೋದು ಹಗರಣವನ್ನು ಮುಚ್ಚಿಡಲು ಪ್ರಯತ್ನ ಮಾಡಿದರು. ಆದರೂ ಇಡೀ ಹಗರಣದಲ್ಲಿ ಅವರು ಸಿಕ್ಕೊಂಡ್ರು. ಆ ಸಿಕ್ಕೊಂಡ ನಂತರ ಅವರನ್ನು ವಜಾ ಮಾಡಬೇಕಂತೇಳಿ BJP ಸರ್ಕಾರ ಅನೇಕ ಬಾರಿ ಮನವಿ ಮಾಡಿತ್ತು. ಆ ಮನವಿಯಿಂದ ಅವರನ್ನು ಸಚಿವ ಸಂಪುಟದಿಂದ ಬಿಟ್ಟರು. ಮತ್ತು ಡಿ ಕೆ ಶಿವಕುಮಾರ್ ಅವರು ಆ ಒಂದು ಮತ್ತೆ ಯಾಕೆ ತಗೊಂಡ್ರು? ಅನೇಕ ಹಗರಣಗಳು ಇವತ್ತು ಜಲವಂತ ಸಮಸ್ಯೆಗಳದ. ಇವತ್ತು ಸಾವಿರಾರು ಕೋಟಿಯನ್ನು ಲೂಟಿ ಮಾಡಿದಂಥ ಈ ನಾಗೇಂದ್ರನ್ನು ಯಾಕೆ ತಗೊಂಡ್ರು ಅನ್ನೋದು ಬಂದೈತಿ. ದೇಶದೊಳಗೆ ಹಲವಾರು ಸಮಸ್ಯೆಗಳು, ಕರ್ನಾಟಕದಲ್ಲಿ ಹಲವಾರು ಸಮಸ್ಯೆಗಳು. ಇಂಥ ಸಂದರ್ಭದಲ್ಲಿ ನಾವು ತಗೊಂಡ್ರು ನಮಗೆ ಉಗ್ರವಾದ ಜನರು ಹೋರಾಟ ಮಾಡ್ತಾರಂತ ಮನವರಿಕೆಯೂ ಸಹ ಅವರಿಗೆ ಆಗಲಿಲ್ಲ. ಅಂಥ ಉಗ್ರವಾದ ಹೋರಾಟಕ್ಕೆ ಮಣಿಯದೇ ಇವತ್ತು ನಮಗೆ ನಾಗೇಂದ್ರ ಅನ್ನುವಂಥ ಒಂದು ದುಷ್ಟ ವ್ಯಕ್ತಿಯನ್ನು ತಗೊಂಡಾರ. ಅವ್ರನ್ನ ಸಂಪೂರ್ಣವಾಗಿ ವಜಾ ಮಾಡಬೇಕು, ವಜಾದಿಂದ ಜೈಲಿಗೆ ಕಳಿಸಬೇಕು ಅಂತ ಈ ನಮ್ಮ ಭಾರತೀಯ ಜನತಾ ಪಕ್ಷ ಉಗ್ರವಾದ ಒಂದು ಹೋರಾಟ ಮಾಡ್ತವೆ. ನಿರಂತರ ಅವು ಯಾವಾಗ ಅವ್ರನ್ನ ರಾಜೀನಾಮೆ ಕೊಡಿಸ್ತಾರ, ಸರ್ಕಾರದಿಂದ ವಜಾ ಮಾಡ್ತಾರೆ, ಅಲ್ಲಿವರೆಗೆ ನಮ್ಮ ರಾಜ್ಯದಲ್ಲಿ BJP ಸರ್ಕಾರ ಹೋರಾಟ ಮಾಡ್ತೈತೆ ಅಂತೇಳಿ ನಾವು ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುತ್ತೇವೆ. ಗಂಗಪ್ಪ ಮನಿಮಿ, ಮಂಡಲ ಅಧ್ಯಕ್ಷರು, BJP.